ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ. ಯೂಶ್ವಲಿ ಶಾಪಿಂಗ್ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀವಿ. ಇವತ್ತು ಖುಷಿಯಾಗೆ ಹೋಗ್ತಾ ಇರೋದು. ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರಬೇಕಲ್ಲ, ಮದುವೆ. ಸೊ ಆ ಮದುವೆಗೆ ಪ್ರಿಪ್ರೇಷನ್. ಮದುವೆ ಇರೋದು 20ನೇ ತಾರೀಕು ಡಿಸೆಂಬರ್, ಇದೇ ತಿಂಗಳು 20ನೇ ತಾರೀಕು ಮದುವೆ ಇರೋದು. ಬೆಳಿಗ್ಗೆ ಹೆಚ್ಚು ಕಡಿಮೆ 8 ಗಂಟೆ ಒಳಗಡೆ ಎಲ್ಲ ಹಳ್ಳಿಗೆ ಬಿದ್ದೋಗಿರ್ತೀವಿ. ಆ ಹಳ್ಳಿಗೆ ಬೀಳೋ ಪ್ರೋಗ್ರಾಮ್ಗೆ ಬಟ್ಟೆ ತರಕ್ಕೆ ಅಂತ ಹೋಗ್ತಾ ಇದ್ವಿ. ಹೊಸ ಬಟ್ಟೆ ಹಾಕೊಂಡು ಹಳ್ಳಿಗೆ ಬೀಳ್ಬೇಕು ಇವಾಗ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಇಲ್ಲ ಏನ್ ಮಾಡ್ತೀಯ, ನಿಮ್ ಸವಾಸಗಳು ಮಾಡ್ಬಿಟ್ಟು. ಹೌದಾ? ಇವಳು ಖುಷಿರೋ ಖುಷಿ. ಅಯ್ಯೋ ಯೋ 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 ಆಯ್ತು 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 ಆಯ್ತು. ಸೊ ಈಗ 4 ಬ್ಲಾಕ್ ಹೋಗಿ ನಮಗೆ ರಿಸೆಪ್ಷನ್ ಬಟ್ಟೆ ಮತ್ತು ಮದುವೆ ಬಟ್ಟೆ ಇಲ್ಲೇ ಲೋಕಲಲ್ಲಿ ತೊಗೋಬೋದು ಬಟ್ಟೆ ಅಂಗಡಿಲಿ. ಬಟ್ ರಿಸೆಪ್ಷನ್ ಬಟ್ಟೆ ಅಂತ ಬಂದಾಗ ಸ್ವಲ್ಪ ಚೇಂಜಸ್ ಇರಲಿ ಲೈಫಲ್ಲಿ ಅಂತ. ಸೊ ಹೋಗ್ತಾ ಇದ್ದೀವಿ. ಹಳ್ಳಿಗೆ ಬೀಳೋ ಪ್ರೋಗ್ರಾಮ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿಂದ ನಮ್ಮ ಲೈಫು ಟರ್ನಿಂಗ್ ಪಾಯಿಂಟ್ ತೊಗೊತಾ ಇದೆ. ಇವತ್ತಿಂದ ಅಲ್ಲ, 20ನೇ ತಾರೀಕು ಆದಮೇಲೆ. ಬಟ್ ಸ್ಟಿಲ್ ಇದು ಸ್ಟಾರ್ಟಿಂಗ್ ಪಾಯಿಂಟ್. ಟರ್ನಿಂಗ್ ಪಾಯಿಂಟ್ ಮುಂದೆ ಇದೆ. ಯೂ ಟರ್ನ್, ಅದೇನೋ ಹೇಳ್ತಾರಲ್ಲ, ಏರ್ ಪಿನ್ ಕ್ರಾಸ್ ಅಂತ. ಏರ್ ಪಿನ್. ಬನ್ನಿ ಹೋಗೋಣ. ಯಾವಾಗ ಬಿಸಿಲು ಯಾವಾಗ ಮಳೆ ಏನು ಹೇಳೋಕ್ಕಾಗಲ್ಲ. ಬಿಸಿಲಿತ್ತು, ಆವಾಗ ಬಿಸಿಲಿರ್ಲಿಲ್ಲ, ಈ ಬಿಸಿಲು ಬಂತು ನೋಡು. ಲೈಟ್ ಆಫ್ ಮಾಡಿ ಆನ್ ಮಾಡ್ದಂಗೆ ಇದು. ಮನುಷ್ಯ ಯಾವ್ದಕ್ಕೆ ಖುಷಿ ಪಡ್ತಾನೆ ಹೇಳು? ಕಂಟಿನ್ಯೂಸ್ ಮಳೆ ಇದ್ರೆ ಮಳೆ ಅಂತಾರೆ, ಬಿಸಿಲಿದ್ರೆ ಬಿಸಿಲು ಅಂತಾರೆ. ಇಲ್ಲಿ ನೋಡಿ ಯಾರೋ ಹೆಂಗ್ ಜೋಡ್ಸವ್ರೆ. ಓಹೋ ಯಪ್ಪ. ಅವನಿಗೇನಾದ್ರೂ ಒಂದು ರಾಜಕೀಯ ಪಕ್ಷ ಕಟ್ಟಪ್ಪ ಅಂತ ಏನಾದ್ರು ಹೇಳ್ಬಿಟ್ರೆ, ಕುಡಿದ್ಬಿಟ್ಟು ಬಾಟ್ಲ್ ಇಟ್ಟೋಗಿರೋವನಿಗೆ ಅವನ ಪಕ್ಷದ ಚಿಹ್ನೆ ಬಾಟ್ಲು. ಎಲ್ಲ ಓಟು ಅವನಿಗೆ ಬೀಳುತ್ತ ಮೇಲೆ. ಯಾಕೆ ಗುರು ಎಲ್ಲಾರ್ಗು ಜಾಮ್ ಮಾಡಿಸ್ದಲ್ಲ? ಯಾಕೆ ಎಲ್ಲ ಓಟು ಅವನಿಗೆ ಬೀಳುತ್ತೆ ಅಂತಂದ್ರೆ, ಯೂಶಲಿ ನಿಮ್ಗೆಲ್ಲ ಗೊತ್ತು, ನಮ್ಮ ದೇಶದಲ್ಲಿ ಒಂದು ಕ್ವಾಟ್ರು, ಒಂದು ಬಿರಿಯಾನಿ, 500 ರೂಪಾಯಿ ನೋಟ್ ಹೊಡೆದ್ಬಿಟ್ರೆ ಎಲ್ಲ ಓಟು ಅವ್ರಿಗೆ ಹೋಗ್ಬಿಡುತ್ತೆ, ಅವರಿಗೆ ಗೆದ್ದು ಬಿಡ್ತಾರೆ. ಓಕೆನಾ? ಅಂದರೆ ಆಗ್ತಿರೋದು ಹಂಗೆ, ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದಲ್ಲಿ. ಸೊ ಈ ಥರ ಎಣ್ಣೆ ಬಾಟಲ್ಲೇ ನೀವೇನಾದರೂ ಸಿಂಬಲ್ ಆಗಿ ಇಟ್ಕೊಬಿಟ್ರೆ, ಇವನು ಪಕ್ಕಾ ಕೊಟ್ಟೇ ಕೊಡ್ತಾನೆ, ಇವನು ಗೆದ್ದ ಮೇಲೂ ಕೊಡ್ತಾನೆ ಅಂದ್ಬಿಟ್ಟು ಎಲ್ಲ ಅವನಿಗೆ ಓಟ್ ಹೋಗ್ತಾರೆ. ಅಂಕಲ್ ಕಷ್ಟ ಮಾಡೋಣ ಇಲ್ಲ. ಎಲ್ಲಿ ಇದು? ಅದೇ ನಾನು ಪಾರ್ಕಿಂಗ್. ಇದೇ ಫಸ್ಟ್ ಇಲ್ಲಿ ಬರ್ತಿರೋದು ನಾನು. ಏನ್ ಓದ್ತಾನೆ ಇದೀವಿ. ಫುಲ್ ಟಾಪ್ ಹೆಂಗ್ ಕಾಣಬೇಡ ಹಂಗಾದ್ರೆ. ಸರ್ ಪ್ಲೀಸ್ ಕಮ್ ಸರ್. ಬಲಿ ಕೊಡೋ ದಿನ ಹತ್ರ ಬಂತು. ಸ್ವಲ್ಪ ಉಪಚಾರ, ಕುರಿ ಇಲ್ಲ ಬಲಿ ಕೊಡೋಕಿನ ಮುಂಚೆ ಕುರಿನ ಸ್ವಲ್ಪ ಕೊಬ್ಬಿಸ್ಬೇಕಲ್ವಾ? ಸೊ ಈ ಉಪಚಾರ ಅಷ್ಟೇ. ಏನಂತೀರಾ ಹೇಳಿ? ಟೆಲ್ ಮಿ ಒಪಿನಿಯನ್. ಈಗಲೇ ಕೇಳೋದು, ಮದ್ವೆ ಆದ್ಮೇಲೆ ಕೇಳಲ್ಲ, ಅದಕ್ಕೆ ಹೇಳಿ. ಸೊ ಈಗ ಶಾಪಿಂಗ್ ಬಂದಿದ್ವಿ. ಶಾಪಿಂಗಲ್ಲಿ ಏನೇನು ತಗೋಬೇಕು ಅಂತಂದರೆ, ನನಗೆ ಬ್ಲೇಝರ್ ಒಳಗಡೆ ಒಂದು ಟಿ ಶರ್ಟು, ಒಂದು ಫಾರ್ಮಲ್ ಪ್ಯಾಂಟು, ಒಂದು ಶೂ, ಅಷ್ಟೇ. ಇಲ್ಲ ನನಗೆ ತೊಗೊಂಡಿಲ್ಲ ನೀನು? ನನಗೆ ಇಲ್ಲ ಆಗಲ್ಲ. ದಿಸ್ ಈಸ್ ಬಜೆಟ್ ಮ್ಯಾರೇಜ್, ಹಂಗೆಲ್ಲ ಕೇಳಬಾರ್ದು ಜಾಸ್ತಿ ಫ್ರೆಂಡ್ಸ್. ಅದಕ್ಕೆ ದಯವಿಟ್ಟು ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿ, ಆಯಿತಾ? ಈ ಲವ್ವಲ್ಲಿ ಎಲ್ಲ ಕೇಳ್ಕೊಂಡ್ಬಿಟ್ಟಿರ್ತಾರೆ ಹುಡುಗರು. ಇದೇ ನೆಪವಾಗಿ ಇಟ್ಕೊಂಡು 1 ರೂಪಾಯಿ ಖರ್ಚು ಮಾಡಲ್ಲ ಫ್ರೆಂಡ್ಸ್. ಕಟ್. ಸೊ ವಿ ಆರ್ ಇನ್ 4th ಬ್ಲಾಕ್ ರೈಟ್ ನಾವು. ಮೋಸ್ಟ್ ಬ್ಯುಸಿಯೆಸ್ಟ್ ಏರಿಯಾ ಇನ್ ಜಯನಗರ್. 4th ಬ್ಲಾಕು, 7th ಬ್ಲಾಕು, 3rd ಬ್ಲಾಕು, ಎಲ್ಲದರಲ್ಲೂ ಸಿಕ್ಕಾಬಡೆ ಬ್ಯುಸಿ ಏರಿಯಾ ಇದು. ಹೆಂಗಿದೆ ನೋಡಿ ಅಲ್ಲೇನೆ. ಹೌದಾ? ಹಾಂ ಹೌದು. ಇಲ್ಲ, 1-2 ಅಂಗಡಿ ನೋಡಿದ್ವಿ, ಅಂದರೆ ಶೋರೂಮಲ್ಲಿ ಹೋಗಿ ನೋಡಿದ್ವಿ. 1-2 ಅಂಗಡಿ ಇಷ್ಟ ಆಗಿಲ್ಲ. ಯಾಕೋ ಕಲೆಕ್ಷನ್ ಇಲ್ಲ ಅವ್ರ ಹತ್ರ. ನಾವು ಒಂದು 7-8 ವರ್ಷದ ಹಿಂದೆಗಡೆ ಬಂದಿದ್ವಿ, ಅವಾಗ ಒಳ್ಳೆ ಕಲೆಕ್ಷನ್ ಇತ್ತು, ಯಾವ್ದು ಬೇಕಾದ್ರೆ ತೊಗೋಬೋದಾಗಿತ್ತು. ಬಟ್ ಇವಾಗ ಇಲ್ಲ ಕಲೆಕ್ಷನ್. ನೋಡೋಣ ಬೇರೆ ಅಂಗಡಿ ಇದೆ. ಈಗ ನಾವು ರೇಮಂಡ್ ಒಳಗಡೆ ಹೋಗ್ತಾ ಇದ್ದೀವಿ. ರೇಮಂಡ್ ಹತ್ರ ಇದು ಏನು ಸಿಗುತ್ತೋ ಏನೋ ಗೊತ್ತಿಲ್ಲ. ಇಲ್ಲಿ
ನೋಡೋಣ ಇಲ್ಲಿ ಸಿಕ್ಕಿದ್ರು ಓಕೆ. ಪಿಂಕ್ ಅಲ್ಲ ಸೀರೆ, ಸ್ಯಾರಿ ಪಿಂಕ್, ಬೇಬಿ ಪಿಂಕ್ ವಿತ್ ಗೋಲ್ಡ್ ಡಿಸೈನ್. ಯಾವ ಕಲರು? ಲೆಹಂಗಾ ಹೋದ್ರೆ ನಿನ್ನ ಡ್ರೆಸ್ಸಿಗೆ ನಾನು ನೋಡ್ಕೊತೀನಿ ಅಷ್ಟೇ. ಕಲರ್ ಆಪ್ಷನ್ ಇಟ್ಕೋಬೇಡಿ ಬೇಸಿಕ್ಲಿ, ಅವ್ರದ್ದು ನೋಡಿ. ಹೆಂಗಿದೆ? ಅವು ಇರುತ್ತೆ ಸರ್, ನಾವು ಓಪನ್ ಮಾಡ್ತಾರೆ. ಒನ್ಸ್ ಫೈನಲ್ ಮಾಡಿದ್ರೆ ಮೆಜರ್ಮೆಂಟ್ ತೊಗೊಂಡು ಎಲ್ಲ ಮಾಡಿಕೊಡ್ತಾರೆ. ಟೈಮ್ ಹಿಡಿಯುತ್ತೆ ಅದು ಮಾಡ್ಕೊಡೋಕ್ಕೆ. 2 days, 3 to 4 days. ಮುಂಚಿನ ಥರ ಎಲ್ಲ ಆರಾಮಾಗುತ್ತೆ. ಮುಂಚೆ ಸ್ವಲ್ಪ ಲೇಟ್ ಆಗೋದು, ಸ್ಟಾರ್ಟಿಂಗ್ ಲೇಟ್ ಆಗ್ತದೆ. ನಮ್ಮ ಹತ್ರ ರೋಡ್ ಇದ್ರೆ ಟೈಮ್ ತೊಗೊಳ್ತೀವಿ. ಟೈ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಮಾಡ್ಕೊಂಡ್ರೆ ನಿಮ್ಮ ಸಾಕು. ಡ್ರೆಸ್ ಮಾತ್ರ ಮ್ಯಾಚ್. ವಾ ವಾ ಆಹಾ, ನನ್ನ ಮದುವೆ ಅಂತೇನು. ಏನು ಹೇಳ್ತಾ ಇದ್ದೀರಣ್ಣ? ಡೆಫಿನೆಟ್ಲಿ. ಆಕಾಶ ಕಾರ್ ಬಿಟ್ಟ ಅಣ್ಣ, ಸ್ಲಿಮ್ ಇದ್ದೀರ ಅಂದಿದ್ದಕ್ಕೆ. ಜಿಮ್ಗೆ ಹೋಗ್ತಿರೋದಕ್ಕೂ ಸಾರ್ಥಕ ಆಯ್ತು. ಅಲ್ಲಿ ಸ್ಕೂಲ್ ಹೌದು, ಅದು ಬರೀ ಒಂದಿಷ್ಟು ವರ್ಷ ತನಕ ಎಲ್ಲ ಹಾಕೊಂಡು ಬಿಚ್ಚಿ ಬಿಚ್ಚಿ. ಸೊ ಇದು ಇದು ಈಗ ನಾವು ಫೈನಲ್ ಮಾಡಿದ್ರು ಸೂಟು. ಇದು ಒಳಗಡೆ ಒಂದು ವೇಸ್ಟ್ ಕೋಟ್ ಒಂದು ಬರುತ್ತೆ, 2 sides, ಆ್ಯಂಡ್ ಇದು ಬಂದು 3 ಒಂದೇ ಕಲರು. ಬಟ್ ಈ ಶರ್ಟ್ ಬಂದು ಒಂದು ಸ್ವಲ್ಪ ಟೆಕ್ಸ್ಚರ್ಡ್ ಬರುತ್ತೆ ನೋಡಿ ಈ ಥರ. ಹಾಂ, ಇದು ಬಂದು ನಾರ್ಮಲ್, ಇದು ಸ್ಟ್ರೆಚಬಲ್ಲು. ಬಟ್ ಇದು ಸೇಮು, ಬಟ್ ಇದು ಸ್ಟ್ರೆಚ್ ಆಗುತ್ತೆ, ಇದು ಸ್ಟ್ರೆಚ್ ಆಗಲ್ಲಲ್ವಾ, ಬರುತ್ತಾ? ಓಕೆ. ಒಳಗಡೆ ಬಟನ್ ಕೊಟ್ಟಿರ್ತಾರೆ, ಬೇಕಂದ್ರೆ ಕಲರ್ ಬಂದು ಇದರಲ್ಲೇ ಡಾರ್ಕ್ ಕಲರ್, ಡಾರ್ಕ್ ಬ್ಲೂ ಶೇಡ್ನಲ್ಲಿ ಯಾವ್ದು ಬ್ಲೂ ತಗೊಳ್ಳಿ, ಡಾರ್ಕ್ ಒಂದೇ ಬ್ಲೂ. ಓಕೆ ಓಕೆ. 3 ಕಲರ್ ಬರುತ್ತೆ ಇದರಲ್ಲಿ, ಬ್ಲೂ, ಬ್ಲ್ಯಾಕ್, ಗ್ರೇ. ಫ್ಯಾಮಿಲಿಗೆ ಹೋದ್ರೆ ಬ್ಲೂನೇ ಬರಬೇಕು. ಬಟ್ ಆ್ಯಕ್ಚುಲಿ ಹಿಂಗೆ ಇದ್ದಾಗಲೇ ಸ್ವಲ್ಪ ನಿಮ್ಗೆ ಒಂಚೂರು ಹೈಲೈಟ್ ಆಗುತ್ತೆ, ಇಲ್ಲಾಂದರೆ ಒಂಥರ ಫ್ಲ್ಯಾಟ್ ಥರ ಕಾಣಿಸ್ಬಿಡುತ್ತೆ. ಸೊ ಹಂಗಾಗಿ ಇದು ಓಕೆ, ಈ ಥರ ಇದ್ರೂ ಚೆನ್ನಾಗಿರುತ್ತೆ. ಬಟ್ಟೆ ಶಾಪಿಂಗ್ ಮಾಡಿ ಆದಮೇಲೆ ಆಚೆ ಹೋಗ್ತಾಯಿದ್ದೀವಿ. ಆಚೆ ಹೋಗಿ ಮೂವಿ ನೋಡಿಕೊಂಡು ಅದಾದಮೇಲೆ ಅದ್ರ ಹೋಟ್ಲಿಗೆ ಹೋಗ್ಬಿಟ್ಟು ದನ ತಿಂದ್ಬಿಟ್ಟು ಮನ್ಗೋಬೇಕು. ಟೈಮು ವಾಟ್ ಇಸ್ ದಿಸ್? 2:45 ಆಗಿದೆ. 3:30ಗೆ ಮೂವಿ ಇರೋದು, ಆನ್ ದಿ ವೇ. ಆ್ಯಸ್ ಯೂಶುವಲ್ ಬೆಂಗಳೂರಿನ ಕೊಡುಗೆ ಇದು, ಏನು ಮಾಡೋಕ್ಕಾಗಲ್ಲ. ಅಲ್ಲ, ಬೆಂಗಳೂರಿಗೆ ನಮ್ಮ ಕೊಡುಗೆ, ಸಾರಿ. ನೋಡಿ ಎಲ್ಲ ಕಡೆ ಜಾಮ, ಈಗ ಮುಂದೆ ಏನು ಕಾಣ್ತಾನಿಲ್ಲ. ಟಿಕೆಟ್ ತೊಗೊಂಡ್ವಿ ಮೂವಿಗೆ. ಏನು ಲೂಟಿ ಮಾಡ್ತಾ ಬಿದ್ದವ್ರೆ ಪುಷ್ಪ ಟೀಮು. ಓಹೋ ಅಣ್ಣ, 1200 ರೂಪಾಯಿ 2 ಟಿಕೆಟು. ನನಗೇನೋ ಹುಡುಗಿಗೆ ಅಲ್ಲೇನೆ, ಇನ್ನು ಆ ಕಡೆ ಹೋಗು.
ಆಯ್ತು ಇರೋದು 2 ವಾರ ಆಗಲು ಬರೋಂತೆ ಹಿಂಗೆ ಆದರೆ 2 ಸರಿ ಮಾಡ್ರ್ ಬಂತು. ಅನ್ಬಾಕ್ಸ್ ಮಾಡಿ ಮೇಡಮ್. 2 ಬಂದ್ಬಿಡ್ತಾ ನೋಡಿ. ನಮ್ಮ ಹುಡುಗಿ ಲೆಹಂಗ ತಗೊಳ್ಳೋ ಪ್ರೋಗ್ರಾಮ್ ಸ್ಟಾರ್ಟು. ನಮಗೆ ಟ್ಯಾಕ್ಸ್ ಪ್ರೋಗ್ರಾಮ್ ಸ್ಟಾರ್ಟ್. ಒಂದು ಲೆಹೆಂಗಾಗೆ 30,000. ನಮ್ಮ ಆಸ್ತಿನೆಲ್ಲ ಮಾರ್ಕೊಂಬರ್ಬೇಕು ಮದುವೆ ಶಾಪಿಂಗ್. ಅಯ್ಯೋ ಅದು ಸ್ಟಾರ್ಟಿಂಗ್ ಪ್ರೈಸ್ ಅಂತೆ ಸ್ವಾಮಿ. ಈ ರೇಂಜಿಗಿದೆಯಾ ಮಾರ್ಕೆಟು ಹುಡುಗಿ ಡ್ರೆಸ್ಗೆ? ನನಗೆ ಗೊತ್ತೇ ಇರಲಿಲ್ಲ. ಅಯ್ಯೋ ದೇವರೇ ಭಗವಂತ. ಫೈನಲಿ ಯಪ್ಪ ಹುಡುಗಿರ ಜೊತೆ ಶಾಪಿಂಗ್ ಬರೋದು ಸಾಕು, ಟೈಮ್ ವೇಸ್ಟ್ ಆಗೋದು ಸಾಕು. ಫೈನಲ್ ಆಗಿ ತೊಗೊಂಡಾಯ್ತು ಲೆಹಂಗ. ಓಕೆ ಥ್ಯಾಂಕ್ಸ್ ಹೇಳ್ಬೇಕು ಅಷ್ಟೇ ಇವಳಿಗೆ, ಬೇಗ ತೊಗೊಂಡಿದ್ದೀವಿ. ಟ್ಯಾಕ್ಸ್ ಹಾಕಾಯ್ತು ರಿಸೆಪ್ಷನ್ ಗೌನ್ಗೆ. ಇದಿನ್ನೂ ಸ್ಟಾರ್ಟಿಂಗ್ ಅಲ್ವಾ ನಂದದು. ಅಳತೆ ಕೊಡೋ ಪ್ರೋಗ್ರಾಮ್ ನಡೀತಾ ಇದೆ. ನಡೀಲಿ ಇನ್ನೇನು ಮಾಡ್ತೀಯ? ನಡ್ಕೊಂಡೆ ನೋಡ್ತಾ ಇದೆ ಅದಲ್ವ ಅವಾಗಿಂದ. ಏಯ್ ಹೋಗ ಮೇಲೆ ನೋಡು, ಅಲ್ಲಿ ಹೋಗ್ತಿರು. ಕಾಸ್ಟು ಒಂಥರ ಆದರೆ ಸೆಲೆಕ್ಷನ್ ಒಂಥರ ಪ್ರಾಬ್ಲಮ್ಮು. ಸೆಲೆಕ್ಷನ್ ಆಯಿತು ಅಂತಂದರೆ ಕಾಸ್ಟ್ ಪ್ರಾಬ್ಲಮ್ಮು. ಎಲ್ಲದಕ್ಕಿಂತ ಇವಳ ದೊಡ್ಡ ಪ್ರಾಬ್ಲಮ್ ನನಗೆ ಇವಾಗ. ಅಡಿಯಲ್ಲಿ ಆಯಿತು ಏನು ರೋಪ್ಗಳು ಬೇರೆ ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ ಕೊಡ್ಸಲ್ಲ ಇರೋ ಮೇಲೆ. ಇವಾಗ ಶಾಪಿಂಗ್ಗೆ ಬ್ರೇಕು, ಇನ್ನೊಂದು ಸ್ಲಿಪ್ಪರ್ ಅಷ್ಟೇ ತೊಗೋಬೇಕು. ಅಷ್ಟೇ ತಾನೇ, ಇನ್ನೇನು ತಾನೇ. ಹಾಂ ಸ್ಲಿಪ್ಪರ್ ತೊಗೋಬೇಕು. ಆ ಗ್ಯಾಪಲ್ಲಿ ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲ ಅಂದರೆ ಅಷ್ಟೇ ಇಳಿದ್ರೆ ತಿರುಗಿ ರೂಫ್ ಕೆಫೆಗೆ ಹೋಗ್ತಾಯಿದ್ದೀವಿ. ಜಯನಗರ ರೂಫ್ ಕೆಫೆ. ಇಲ್ಲಿ ಬಂದಿದ್ದು ನಾವೀಗ. ಇದು ಇಲ್ಲಿ ಓಪನ್ ಆಗುತ್ತೆ. ಕನ್ಫ್ಯೂಸ್ ಸೊ ಪನ್ನೀರ್ ಪಿಜ್ಜಾ ಬಂತು. ನಾವು ಆರ್ಡರ್ ಮಾಡಿದ್ದು. ಶಾಪಿಂಗ್ ಎಲ್ಲ ಮುಗಿಸಿ ಸುಸ್ತಾಗಿ ಇನ್ನೂ ಒಂದು ಶಾಪಿಂಗ್ ಪೆಂಡಿಂಗ್ ಇದೆ. ಆ ಗ್ಯಾಪಲ್ಲಿ ಹೊಟ್ಟೆ ಮಾತು ಕೇಳಬೇಕಲ್ಲ, ಹೊಟ್ಟೆಗೆ ಏನಾದ್ರು ಹಾಕ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಏನು ಮೇಡಮ್? ಹೌದು ಹಾಕೋ. ಲೈಟಾಗಿರ್ಬೇಕು ಅಷ್ಟೇ, ಜಾಸ್ತಿ ಬೇಡ. ತುಂಬ ರೀಸನಬಲ್ ಪ್ರೈಸ್ ಇಲ್ಲಿ. 100, 110 ಅಷ್ಟೇ. ಸೊ ನಮ್ಮ ರೂಫ್ ಟಾಪ್ ಕೆಫೆಯ ಎಲ್ಲ ಮುಗೀತು. ಚೆನ್ನಾಗಿತ್ತು ಡೇಸ್ ಅಲ್ಲ. ನಂಗಂತೂ 300 ರೂಪೀಸ್ ₹3 3 ಐಟಮ್ ಬಂದಿದೆ. जयनगर पब्लिक स्कूल जल्दी आ. ಸೀನ್ ಇಲ್ಲ ಫ್ರೆಂಡ್ಸ್. ಸರಿಯಾಗಿ ತಿಂದು ಬಂದಿದ್ದೀವಿ ಪಿಜ್ಜಾ ಅದು ಇದು ಅಂತ. ಅಲ್ಲಿ ಇವಾಗ ಲೈಟಾಗಿ ಜ್ಯೂಸ್ ಇರಲಿ ಅಂತ ಎಳ್ನೀರು ತೊಗೊತಾ ಇದ್ವಿ. ಬೈಟು ಸಾಕಾ? ಮಧು ಸರ್ ಬನ್ನಿ ಸರ್, ನಿಮಗೋಸ್ಕರ ಸರ್. ಆಯಿತು ಸರ್, ಹುಷಾರು. ನಿಮ್ದನ್ನೆಲ್ಲ ನೀವು ಸರಿಯಾಗಿ ನೋಡ್ಕೊಳ್ಳಿ. ಮದುವೆ ಹತ್ರ ಇದೆಯಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಖುಷಿ ಪಡಿಸ್ಬೇಕು. ಈ ನಗು ಇದು ನೋಡ್ಬೇಕು ಆ್ಯಕ್ಚುಲಿ. ಡೋರ್ ಓಪನ್ ಮಾಡಿ ಸರ್. ಓ ಥ್ಯಾಂಕ್ ಯು. ಮತ್ತೆ ಹೇಳಿ, ಮುಂದೆ ಹೆಂಡತಿ ಆಗೋರ ಜೊತೆಗೆ ಶಾಪಿಂಗ್. ಇವಾಗ ಮದುವೆ ಶಾಪಿಂಗ್ ಎಲ್ಲ ಮುಗೀತು. ಇನ್ನೊಂದು 2 ವೀಕ್ಸ್ ಇದೆ. ಇನ್ನೂ ಸ್ಲಿಪ್ಪರ್ ಒಂದು ತೊಗೋಬೇಕು ಇವಳಿಗೆ. ಸ್ಲಿಪ್ಪರ್ ಮತ್ತು ಅರಿಶಿನ ಶಾಸ್ತ್ರಕ್ಕೇನೋ ಒಂದು ವೈಟ್ ಬಟ್ಟೆ ತೊಗೋಬೇಕು. ನಾನು ಮತ್ತು ಅವಳು ಇಬ್ಬರು ತೊಗೋಬೇಕು. ಅದೆರಡು ತೊಗೊಂಡ್ರೆ ಫುಲ್ ಕಂಪ್ಲೀಟ್. ಇನ್ನು ಮಿಕ್ಕಿದವರು ಅವ್ರ ಸಿಸ್ಟರ್ ಸ್ವಲ್ಪ ಇನ್ನೂ ಶಾಪಿಂಗ್ ಪೆಂಡಿಂಗ್ ಇದೆಯಲ್ಲ, ಅದು ಮುಗಿದ್ರೆ ನಿಮ್ದದು ನಂಗೆ ಗೊತ್ತಿಲ್ಲ. ನನ್ನ ಕಡೆಯಿಂದ ತೊಗೋಬೇಕಾಗಿರೋದು ಮತ್ತು ಪ್ರಿಪ್ರೇಷನ್ಸ್ ಇನ್ನು ಸ್ವಲ್ಪ ಇದೆ. ಅದು ಬಿಟ್ಟರೆ ಪರ್ಚೇಸಿಂಗ್ ಎಲ್ಲ ಮುಗೀತು. ತುಂಬ ಅಂದರೆ ತುಂಬ ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗಿ ಆಗಬೇಕು ಅಂತಲೇ ಟ್ರೈ ಮಾಡ್ತಿರೋದು. ಆದರೂ ಇವರು ಅದು ಇದು ಮತ್ತೊಂದು ಇನ್ನೊಂದು ಅಂದ್ಕೊಂಡು ಯಪ್ಪ ಹೆಣ್ಣಿನ ಕಡೆ ಗೊತ್ತಲ್ಲ.
ಹೆಣ್ಣಿನ ಓಕೆ ಕಮೆಂಟ್ ಮಾಡಿ ಇದಕ್ಕೆ ಏನು ಹೇಳ್ತೀರಾ ನೀವು. ಅಲ್ಲಿಗೆ ಬೀಳ್ಬೇಕಿನ್ನು 20ನೇ ತಾರೀಕು ಡೈ ಹೊಡಿಯೋದೆ ಅಷ್ಟೇ. ಎಕ್ಸಾಕ್ಟ್ಲಿ ಟೈಮಿಂಗು ಬಾಯ್. ಬ್ಯಾಚಲರ್ ಲೈಫ್ಗೆ ಬಾಯ್, ಮಿಂಗಲ್ ಲೈಫ್ಗೆ ಹಾಯ್. ಖುಷಿನೋ ಖುಷಿ. ದೇವ್ರೇ.